ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ದೇಶದ ರಕ್ಷಣೆ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಮಹತ್ತರ. ಬಿಸಿಲು, ಚಳಿ, ಮಳೆ, ಗುಡ್ಡಗಾಡು ಹೀಗೆ ಎಲ್ಲೆಲ್ಲೂ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಸೈನಿಕರು. ಶತ್ರುಗಳ ಗುಂಡಿಗೆ ಎದೆಯಿಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಅಂತ ಸೈನಿಕರನ್ನ ಸ್ಮರಿಸೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಸೈನಿಕರ ತ್ಯಾಗ, ಬಲಿದಾನದ ಮುಂದೆ ಎಲ್ಲವೂ ನಗಣ್ಯ. ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸೆಲ್ಯೂಟ್ ಮಾಡಲೇಬೇಕು ಅಂತ ಕಾರ್ಯಕ್ರಮವೇ ಈ ಬ್ರೇವರಿ ಅವರ್. ಇದು ನ್ಯೂಸ್ 18ನ ಜೈ ಹಿಂದ್ ಸನ್ಮಾನ, ಕೋ ಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೊಥಾಸ್ ಕಾಫಿ. ಕೃಷಿ ಕಾಯ್ದೆ ವಿರೋಧಿಸಿ ರೈತರ ಹೋರಾಟ ನಡೀತಾ ಇದೆ. ದೆಹಲಿಯಲ್ಲಿ ಪೊಲೀಸರೊಂದಿಗೆ ಜಟಾಪಟಿ ನಡೀತಾ ಇದೆ. ಅನ್ನದಾತರಿಗೆ ಪೊಲೀಸ್ ಬ್ಯಾರಿಕೇಡ್ ಮುರಿದು ಧರಣಿ ನಿರತರು ಒಳಗಡೆ ನುಗ್ಗೋ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಜಟಾಪಟಿ ಆಗಿರೋದು. ಕೃಷಿ ಕಾಯ್ದೆ ವಿರೋಧಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಅನ್ನದಾತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ದೆಹಲಿ ಸೇರಿದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಬೃಹತ್ ರ್ಯಾಲಿ, ಟ್ರ್ಯಾಕ್ಟರ್ ರ್ಯಾಲಿ ಎಲ್ಲ ಮಾಡಬೇಕು ಅಂತ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಪೊಲೀಸ್ ಬ್ಯಾರಿಕೇಡ್ ಮುರಿದು ಧರಣಿ ನಿರತರು ಒಳಗಡೆ ಬರೋದಕ್ಕೆ ಪ್ರವೇಶ ಮಾಡೋದಕ್ಕೆ ಅಲ್ಲಿ ಪ್ರಯತ್ನವನ್ನ ಪಟ್ಟಾಗ ಅಲ್ಲಿ ಜಟಾಪಟಿಯಾಗಿದೆ. ಕರ್ನಾಲ್ ಬೈಪಾಸ್ ಬಳಿಯಲ್ಲಿ ಬ್ಯಾರಿಕೇಡ್ ಎಲ್ಲ ಮುರಿದು ಹಾಕಿದ್ದಾರೆ ರೈತರು. ದೆಹಲಿಯ ಗಡಿಯಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂಸಾ ರೂಪಕ್ಕೆ ತಿರುಗಿದೆ ಇದೀಗ ರೈತರ ರ್ಯಾಲಿ. ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ದೆಹಲಿ ಒಳಗಡೆ ಪ್ರವೇಶ ಕೊಡ್ತೀವಿ, ಗಣರಾಜ್ಯೋತ್ಸವ ಆಚರಣೆ ಮುಗಿಲಿ ಅಂತ ಹೇಳಿ ಪೊಲೀಸರು ಮನವೊಲಿಕೆಯ ಪ್ರಯತ್ನ ಮಾಡಿದ್ರು ಕೂಡ ದೆಹಲಿ ಒಳಗಡೆ ನಾವು ಕಾಲಿಡ್ತೀವಿ, ಬೃಹತ್ ರ್ಯಾಲಿ ಮಾಡ್ತೀವಿ ಅಂತ ರೈತರು ಪಟ್ಟನ್ನ ಹಿಡಿದು ಬ್ಯಾರಿಕೇಡ್ ಮುರಿದು ಒಳಗಡೆ ನುಗ್ಗೋ ಪ್ರಯತ್ನ ಮಾಡಿದಾಗ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ದೆಹಲಿ ಸರ್ಕಾರ ಮೊದಲೇ ಪರ್ಮಿಷನ್ ಕೊಟ್ಟಿತ್ತು. ಯಾಕಂದ್ರೆ ಈಗ ನಾವು ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ, ಗಣರಾಜ್ಯೋತ್ಸವ ಆಚರಣೆಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಮಾಡೋದಿಲ್ಲ ಅಂತ ರೈತರು ಹೇಳಿದ್ರು. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ, ಅಂದ್ರೆ ನಾವು ರ್ಯಾಲಿ ಮಾಡ್ತೀವಿ, ನಮ್ಮ ಶಕ್ತಿ ಪ್ರದರ್ಶನ ಏನಿದೆ ಅದನ್ನ ನಾವು ಮಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ. ಆದ್ರೆ ಈಗ ಧ್ವಜಾರೋಹಣ ಆಗಿದೆ, ರಾಜ್ಪಥ್ನಲ್ಲಿ ಸಂಭ್ರಮ ಮನೆ ಮಾಡಿದೆ, ಅದೆಲ್ಲ ಮುಗಿಲಿ, ಅದಾದ್ಮೇಲೆ ನಾವು ನಿಮ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತೀವಿ, ದೆಹಲಿ ಗಡಿ ಪ್ರವೇಶ ನೀವು ಮಾಡ್ಬೋದು, ಒಳಗಡೆ ಬರ್ಬೋದು ಅಂತ ಹೇಳಿ ಪೊಲೀಸರು ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ರೈತರು ಯಾವುದೇ ಕಾರಣಕ್ಕೂ ಬಗ್ಗಿಲ್ಲ. ನಾವು ಬ್ಯಾರಿಕೇಡ್ ಮುರಿದು ಹಾಕಿನಾದ್ರೂ ಒಳಗಡೆ ನುಗ್ತೀವಿ ಅಂತ ಅಲ್ಲಿ ನುಗ್ಗೋ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ದೆಹಲಿ ಗಡಿಯಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇಶಾದ್ಯಂತ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಟ್ರ್ಯಾಕ್ಟರ್ ರ್ಯಾಲಿ ನಡೆಸಬೇಕು ಅಂತಲೇ ರೈತರು ಅಲ್ಲಿಗೆ ಹೋಗಿದ್ದಾರೆ, ದೆಹಲಿಗೆ ಹೋಗಿದ್ದಾರೆ. ಆದರೆ ಗಡಿಯಲ್ಲಿ ಅವರಿಗೆ ಪ್ರವೇಶ ಕೊಟ್ಟಿಲ್ಲ. ಸಾಕಷ್ಟು ದಿನಗಳಿಂದ ಅವರು ಪ್ರತಿಭಟನೆ ನಿರಂತರವಾಗಿ ಮಾಡ್ತಾ ಇದ್ರು ಕೂಡ ಗಡಿ ಭಾಗದಲ್ಲೇ ಪೊಲೀಸರು ಕೆಲವರನ್ನ ತಡೆ ಹಿಡಿದಿದ್ದಾರೆ. ಆದರೆ ಇವತ್ತು ನಾವು ರ್ಯಾಲಿ ಮಾಡಿಯೇ ಸಿದ್ಧ ಅಂತ ಹೇಳ್ಬಿಟ್ಟು ಅನ್ನದಾತರು ಹೋಗಿದ್ದಾರೆ. ಆದರೆ ಪೊಲೀಸರು ನಾವು ಅವಕಾಶ ಮಾಡಿಕೊಡ್ತೀವಿ, ಆದರೆ ಸ್ವಲ್ಪ ತಡೀರಿ, ಸಮಾಧಾನವಾಗಿರಿ ಅಂತ ಹೇಳಿದ ತಕ್ಷಣ ರೈತರು ಅದಕ್ಕೆ ಬಗ್ಗಲಿಲ್ಲ. ನಾವು ಈ ಕ್ಷಣನೇ ಹೋಗಬೇಕು ಅಂತ ಹೇಳಿ ಆ ಗಡಿಯಿಂದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಇವ್ರ ಪ್ಲಾನ್ ಇದ್ದಿದ್ದೀಗ ಸುಮಾರು ಒಂದು 100 ಕಿಲೋಮೀಟರ್ನಷ್ಟು ವ್ಯಾಪ್ತಿ ಏನಿದೆ ಅಲ್ಲಿ ಈ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡಬೇಕು ಅಂತ ಹೇಳಿ. ಈಗ ಅವ್ರ ಪ್ಲಾನ್ ಪ್ರಕಾರನೇ ಆಗುತ್ತಾ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಒಂದ್ ಕಡೆ ಗಣರಾಜ್ಯೋತ್ಸವ ಆಚರಣೆ ಆಗ್ತಾ ಇದೆ, ಇನ್ನೊಂದು ಕಡೆ ನೋಡಿದ್ರೆ ನಾವು ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ,
ದೆಹಲಿಯಾದ್ಯಂತ ಅಂತ ಹೇಳಿದ್ದಾರೆ. ಬೃಹತ್ ಮಟ್ಟದಲ್ಲೇ ಇದೊಂದು ರ್ಯಾಲಿ ನಡೆಯುತ್ತೆ. ಹಾಗಾಗಿ ಈ ಪೊಲೀಸರಿಗೂ ಕೂಡ ಒಂಥರ ಹರಸಾಹಸ. ಯಾಕಂದ್ರೆ ಎರಡೆರಡು ವಿಚಾರಗಳನ್ನ ಇಲ್ಲಿ ಮ್ಯಾನೇಜ್ ಮಾಡಬೇಕು. ಒಂದು ರೈತರ ಟ್ರ್ಯಾಕ್ಟರ್ ರ್ಯಾಲಿ, ಮತ್ತೊಂದು ಇವತ್ತು ಗಣರಾಜ್ಯೋತ್ಸವ, ಬಿಗಿ ಭದ್ರತೆಯನ್ನು ಅದಕ್ಕೆ ಕೊಡಬೇಕು. ಹಾಗಾಗಿ ಅದೆಲ್ಲ ಮುಗಿದ ಮೇಲೆ ನಿಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ರೈತರು ಪೊಲೀಸರ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಬ್ಯಾರಿಕೇಡ್ ಕಿತ್ತೆಸ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಂಗು ಹಾಗೇನೆ ಟಿಕ್ರಿ ಬಾರ್ಡರ್ ನಲ್ಲಿ ಈಗ ಗದ್ದಲ ಆಗಿರೋದು. ಅಂದ್ರೆ ದೆಹಲಿ ಪ್ರವೇಶಿಸಲು ಧರಣಿ ನಿರತರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಪೊಲೀಸರು ಮನವೊಲಿಕೆ ಮಾಡೋದಕ್ಕೆ ಅಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಜಟಾಪಟಿ ಆಗಿದೆ. ರೈತರ ಮನವೊಲಿಕೆಗೆ ಪೊಲೀಸರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ಅವರ ಒಂದು ಉದ್ದೇಶ ಇದಿದೆ, ಇವತ್ತು ಬೃಹತ್ ಮಟ್ಟದಲ್ಲಿ ನಾವು ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತೀವಿ ಅಂತ. ಅದಕ್ಕೆ ಬೇಕಾದಂತ ಅನುಮತಿಯನ್ನು ಕೂಡ ರೈತರು ಪಡ್ಕೊಂಡಿದ್ದಾರೆ. ಆದ್ರೆ ಪೊಲೀಸರು ನಾವು ಪರ್ಮಿಷನ್ ಕೊಡ್ತೀವಿ, ಆದ್ರೆ ಸ್ವಲ್ಪ ತಡೀರಿ ಅಂತ ಹೇಳಿದ್ರು. ಈಗ ದೆಹಲಿ ಪ್ರವೇಶಿಸೋದಕ್ಕೆ ರೈತರು ಬಂದಿದ್ರು. ಗಡಿ ಭಾಗದಲ್ಲೇ ಸಾಕಷ್ಟು ಜನರನ್ನ ಪೊಲೀಸರು ತಡೆ ಹಿಡಿದಿದ್ರು. ಸಿಂಗು ಹಾಗೇನೆ ಟಿಕ್ರಿ ಬಾರ್ಡರ್ ನಲ್ಲಿ ಸದ್ಯಕ್ಕೆ ಗದ್ದಲ ಉಂಟಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸಹಜವಾಗಿ ಅವರು ಪ್ರವೇಶ ಮಾಡೋದಕ್ಕೆ ಬಂದಾಗ ಪೊಲೀಸರು ತಡೆ ಹಿಡಿದಾಗ ಅಲ್ಲಿ ಪರಸ್ಪರ ಒಂದು ಮಾತಿಗೆ ಮಾತು ಬೆಳೆದಿದೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ಏನಿದೆ ಅದನ್ನ ಹಿಂಪಡಿಬೇಕು ಅಂತ ಹೇಳಿನೇ ರೈತರು ಹೋರಾಟವನ್ನ ಮಾಡ್ತಿರೋದು. ಸಾಕಷ್ಟು ದಿನಗಳಿಂದ ಮಾಡ್ತಾ ಇದ್ದಾರೆ. ಮತ್ತೆ 11 ಸುತ್ತಿನ ಮಾತುಕತೆ ಆಗಿದೆ ಕೇಂದ್ರ ಸರ್ಕಾರ ಹಾಗೇನೆ ರೈತರ ಮಧ್ಯದಲ್ಲಿ. ಕೇಂದ್ರ ಸರ್ಕಾರ ಕೊನೆ ಬಾರಿ ಮೀಟಿಂಗ್ ಆದಾಗ, ಸಭೆ ಆದಾಗ ಒಂದು ಪ್ರಾಮಿಸ್ ಮಾಡಿರೋದು, ಇನ್ನು 2 ವರ್ಷ ಈ ಕೃಷಿ ಕಾಯ್ದೆ ಏನಿದೆ ಅದು ಜಾರಿಗೆ ಬರೋದಿಲ್ಲ. ಫಸ್ಟ್ ಅದರ ಸಾಧಕ ಬಾಧಕಗಳು ಏನೇನಿದೆ, ಅದರಿಂದ ರೈತರಿಗೆ ಏನು ಅನುಕೂಲ ಆಗುತ್ತೆ, ಕಂಪ್ಲೀಟ್ ಆಗಿ ಮನವರಿಕೆ ಆದ್ಮೇಲೆ ಜಾರಿಗೆ ತರೋದು ಅಂತ. ಆದ್ರೆ ರೈತರು ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ಈ ಕೃಷಿ ಕಾಯ್ದೆಗಳೇ ನಮಗೆ ಬೇಡ, ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತರೋದೇ ಬೇಡ ಅಂತ ಅವ್ರು ಹೇಳ್ತಾ ಇರೋದು. ದೆಹಲಿಯಲ್ಲಿ ರೈತರ ಹೋರಾಟವನ್ನ ತೋರಿಸಿದ್ವಿ. ಇನ್ನು ರಾಜ್ಯದಲ್ಲಿ ರೈತರು ಈಗ ಕಹಳಿಯನ್ನ ಮೊಳಗಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಹೊಸಕೋಟೆ ಟೋಲ್ ಬಳಿಯಲ್ಲಿ ನಗರಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳನ್ನ ಪೊಲೀಸರು ತಡೀತಾ ಇದ್ದಾರೆ. ರೈತರಿಲ್ಲದೆ ಬೇರೆ ಕೆಲಸಗಳಿಗೆ ಈಗ ಹೋಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ಲಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ರೈತನೊಬ್ಬ 100 ಚೀಲ ಆಲೂಗಡ್ಡೆಯನ್ನ ತುಂಬಿಕೊಂಡು ಖಾಸಗಿ ಏಜೆನ್ಸಿಗೆ ಮಾರಾಟ ಮಾಡೋದಕ್ಕೆ ಅಂತ ಬರ್ತಾ ಇದ್ರು. ಆದ್ರೆ ಪೊಲೀಸರು ಅವರನ್ನೂ ತಡೆದು ಈಗ ವಾಪಸ್ ಕಳಿಸಿದ್ದಾರೆ. ಈಗ ಟ್ರ್ಯಾಕ್ಟರ್ಗಳನ್ನ ತಡೆ ಹಿಡಿತಾ ಇದ್ದಾರೆ. ಕೇವಲ ಇಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡೋದಕ್ಕೆ ಏನ್ ತರ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಇಲ್ಲಿ ಸಮಸ್ಯೆ ಆಗ್ತಿರೋದಿಲ್ಲ. ಆಕ್ಚುಲ್ ಆಗಿ ಈಗ ನಾವು ಮಾರುಕಟ್ಟೆಗೆ ತಾವು ಬೆಳೆದಿರುವಂತ ಬೆಳೆಯನ್ನ ಸಾಗಾಟ ಮಾಡಬೇಕು ಅಂತ ಬರ್ತಾ ಇದ್ದಾರಲ್ಲ, ಅಂತಹ ರೈತರಿಗೂ ಕೂಡ ಸಮಸ್ಯೆ ಆಗಿದೆ. ಆ ಘಟನೆ ಆಗಿರೋದು ಹೊಸಕೋಟೆಯಲ್ಲಿ. ಆಲೂಗಡ್ಡೆಯನ್ನ ಮಾರ್ಕೆಟಿಗೆ ಹಾಕಬೇಕು ಅಂತ ತರ್ತಾ ಇದ್ರು ರೈತರು ಟ್ರ್ಯಾಕ್ಟರ್ನಲ್ಲಿ. ಆದ್ರೆ ಅವರು ಕೂಡ ಬಹುಶಃ ಈ ರ್ಯಾಲಿಯಲ್ಲೇ ಪಾಲ್ಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅಂತ ಪೊಲೀಸರು ಅವರನ್ನ ವಾಪಸ್ ಕಳಿಸಿದ್ದಾರೆ. ಇನ್ನೊಂದು ಕಡೆ ಟ್ರ್ಯಾಕ್ಟರ್ಗಳನ್ನ ಬೆಳಿಗ್ಗೆಯಿಂದಲೂ ಕೂಡ ಜಪ್ತಿ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ, ಬೆಂಗಳೂರು ಗಡಿ ಭಾಗಗಳಲ್ಲಿ, ಕೋಲಾರದಲ್ಲೂ ಅಷ್ಟೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನೀವು ಬೇರೆ ವಾಹನಗಳಲ್ಲಿ ಬನ್ನಿ ಅಂತ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ಟ್ರ್ಯಾಕ್ಟರ್ ಮಾತ್ರ ಒಂದು ಬೆಂಗಳೂರು ನಗರ ಪ್ರವೇಶ ಮಾಡಬಾರ್ದು. ಇದರಿಂದ ಟ್ರಾಫಿಕ್ಗೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತೆ, ಸಂಚಾರ ವ್ಯವಸ್ಥೆಯೇ ಅಸ್ತವ್ಯಸ್ತವಾಗ್ಬಿಡುತ್ತೆ ಅಂತ ಪೊಲೀಸರು ಯಾವುದೇ ರೀತಿಯಲ್ಲೂ ಟ್ರ್ಯಾಕ್ಟರ್ ಬರಬಾರ್ದು ಒಳಗಡೆ, ಹಾಗೆ ನೋಡ್ಕೊಳ್ಳಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಗಡಿ ಭಾಗಗಳಲ್ಲಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಟ್ರ್ಯಾಕ್ಟರ್ಗಳನ್ನ ಬೆಂಗಳೂರು ನಗರ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನಮ್ಮನ್ನು ಹೋಗ್ಲಿಕ್ಕೆ ಅವಕಾಶ ಬಿಡು, ಇಲ್ಲಂತಂದ್ರೆ ನಾವು ಇಲ್ಲ ಕೊಡ್ತೇವೆ ಹಿಂದೂಸ್ತಾನ್
ಇನ್ನು ಆನೇಕಲ್ ತಾಲೂಕಿನ ಹುಸ್ಕೂರು ಬಳಿಯಲ್ಲಿ ಬರ್ತಾ ಇದ್ದ ಟ್ರ್ಯಾಕ್ಟರ್ಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರು ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿದ್ರಿಂದ ಕಾರ್ಗಳಲ್ಲಿ ನಗರದತ್ತ ಹೊರಟಿದ್ದಾರೆ ರೈತರು. ಇನ್ನು ಹೊಸಕೋಟೆ ಟೋಲ್ ಬಳಿಯಲ್ಲಿ ರೈತರನ್ನ ತಡೆದ್ರು, ದೇವರನ್ನ ತಡೆದ್ರು. ಟ್ರ್ಯಾಕ್ಟರ್ ಒಂದಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು. ಆ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಆನೇಕಲ್ನಲ್ಲೂ ಕೂಡ ಬೆಳಿಗ್ಗೆಯಿಂದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನೀವು ಬೇರೆ ವೆಹಿಕಲ್ ಅಲ್ಲಿ ಹೋಗಿ, ಆದರೆ ಟ್ರ್ಯಾಕ್ಟರ್ ನಲ್ಲಿ ನೀವು ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ಅಲ್ಲಿ ತಡೆ ಹಿಡಿತಾ ಇದ್ದಾರೆ. ಟ್ರ್ಯಾಕ್ಟರ್ ಬಂದರೂ ಕೂಡ ಅಲ್ಲೇ ಜಪ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ವಶಕ್ಕೆ ಪಡ್ಕೊಂಡು ನೀವು ಬೇಕಾದ್ರೆ ಬೇರೆ ವೆಹಿಕಲ್ ಅಲ್ಲಿ ನೀವು ಸಿಟಿಗೆ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ರ್ಯಾಲಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಟ್ರ್ಯಾಕ್ಟರ್ ರ್ಯಾಲಿ ಅಂತ ಇವ್ರ ಉದ್ದೇಶ ಇದ್ದಿದ್ದು, ಆದರೆ ಇವತ್ತು ಟ್ರ್ಯಾಕ್ಟರ್ನಲ್ಲಿ ಬೇರೆ ಏನು ಕೆಲಸನೂ ಮಾಡೋಕೆ ಆಗ್ತಾ ಇಲ್ಲ ರೈತರಿಗೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ನೋಡಿ, ಹೊಸಕೋಟೆಯಲ್ಲಿ ದೇವರನ್ನ ಕರ್ಕೊಂಡು ಆ ಟ್ರ್ಯಾಕ್ಟರಲ್ಲಿ ಹೋಗ್ತಾ ಇದ್ರು, ಬಹುಶಃ ಏನೋ ಮೆರವಣಿಗೆಗೆ ಅಂತ ಕಾಣಿಸುತ್ತೆ. ಈ ಟ್ರ್ಯಾಕ್ಟರನ್ನ ಕಂಡ ತಕ್ಷಣ ಪೊಲೀಸರು ಅಲ್ಲಿ ನಿಲ್ಲಿಸಿದ್ದಾರೆ, ಜಪ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ದೇವರಿದೆ, ನಾವು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ ಮೇಲೆ ಪೊಲೀಸರು ಅವರಿಗೆ ಟ್ರ್ಯಾಕ್ಟರನ್ನ ಬಿಟ್ಟು ಕಳಿಸಿದ್ದಾರೆ, ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ರಾಮನಗರದಲ್ಲಿ ರೈತರು ಬೈಕ್ ರ್ಯಾಲಿನ ನಡೆಸಿ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ. ಈಗ ಟ್ರ್ಯಾಕ್ಟರ್ನ ಹೊರತುಪಡಿಸಿ ನೀವು ಬೇರೆ ವಾಹನಗಳಲ್ಲಿ ಬರ್ಬೋದು ಅಂತ ಯಾವಾಗ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡ್ತು, ಇವಾಗ ತಮ್ಮ ವಾಹನಗಳಿರ್ಬೋದು, ಬಸ್ಗಳ ಮುಖಾಂತರ ಬರ್ಬೋದು, ಬೈಕ್ಗಳ ಮುಖಾಂತರ ಬರ್ಬೋದು, ಕಾರ್ಗಳು, ಟೆಂಪೋ, ಹೀಗೆ ಬೇರೆ ಬೇರೆ ವೆಹಿಕಲ್ ಅಲ್ಲಿ ಈಗ ಬೆಂಗಳೂರಿನ ಕಡೆಗೆ ರೈತರು ಬರ್ತಾ ಇದ್ದಾರೆ. ಪ್ರತಿಭೆ ನೋಡ್ತಾ ಇದ್ರೆ ಕೆಲವೊಮ್ಮೆ ಎಂಥವರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕೆ ನ್ಯೂಸ್ 18 ತರ್ತಾ ಇದೆ ಅಪರೂಪದ ಟಿವಿ ಶೋ, ಅದುವೇ ಬೈಜೂಸ್ ಯಂಗ್ ಜೀನಿಯಸ್. ಬೈಜೂಸ್ ಸೀರೀಸ್ನ ಹೈಲೈಟ್ಸ್ ಇಲ್ಲಿದೆ. ನಮಸ್ಕಾರ. ಜೀನಿಯಸ್ ಕಷ್ಟಕರ ಕೆಲಸವನ್ನು ಸರಳವಾಗಿಸುವುದು ಅದೇ ಟ್ಯಾಲೆಂಟ್, ಮತ್ತು ಅಸಂಭವವನ್ನು ಸುಲಭವಾಗಿಸುವವರು ಅವರೇ ಜೀನಿಯಸ್. ಮತ್ತು ಅದೇ ರೀತಿ ಅಸಾಧ್ಯವನ್ನು ಸಾಧ್ಯ ಮಾಡುವ ಜೀನಿಯಸ್ ನಾವು ನಿಮಗೆ ಭೇಟಿ ಮಾಡಿಕೊಡಿಸ್ತೀವಿ ಈ ವೇದಿಕೆ ಮೂಲಕ. ಬೈಜೂಸ್ ಜೀನಿಯಸ್ ನ ಪ್ರತಿ ಎಪಿಸೋಡ್ ನಲ್ಲಿ ನಾವು ಭೇಟಿಯಾಗೋಣ ಕೆಲವು ಯಂಗ್ ಜೀನಿಯಸ್ ರನ್ನ. ಇವರ ವಯಸ್ಸು ಚಿಕ್ಕದು, ವೈಶಿಷ್ಟ್ಯಗಳು ದೊಡ್ಡವು. 7 ವರ್ಷದ ವಯಸ್ಸಲ್ಲಿ ನೀವೆಂದು ಯೋಚಿಸಿದ್ರ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಓಡಕ್ಕಾಗಬಹುದು ಅಥವಾ ರನ್ನಿಂಗ್ ನಲ್ಲಿ ಹೊಸ ರೆಕಾರ್ಡ್ ಮಾಡಬಹುದು. ನಮ್ಮ ಮೊದಲ ಯಂಗ್ ಜೀನಿಯಸ್ ಎಲ್ಲವನ್ನೂ ಕೂಡ ಜಗತ್ತಿಗೆ ಮಾಡಿ ತೋರಿಸಿದಾಳೆ, ಅದು 7 ವರ್ಷ ವಯಸ್ಸಲ್ಲಿ. ಯಾವುದೇ ರೇಸ್ನ ಮೊದಲು ನಂದು ಒಂದೇ ಲಕ್ಷ್ಯ ಇರುತ್ತೆ, ಅದೇನಂದ್ರೆ ಫಿನಿಶಿಂಗ್ ಲೈನ್ಗೆ ಮೊದಲು ತಲುಪೋದು. ನಾನಿವಾಗ 2024 ಒಲಿಂಪಿಕ್ ಆಗಿ ತಯಾರಿ ಮಾಡ್ತಿದ್ದೀನಿ. ಅದಕ್ಕಾಗಿಯೇ ನಾನು ದಿನಾಲೂ 8 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ, ಡಯಟ್ ಫಾಲೋ ಮಾಡ್ತೀನಿ, ಮತ್ತೆ ನಾನು ಟಿವಿ ಎಲ್ಲ ನೋಡೋದಿಲ್ಲ. ನಿಮ್ಮ ಆಟದಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ, ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ. ಯಾವಾಗ ನೀವು ಒಲಿಂಪಿಕ್ ಮೆಡಲ್ ಗೆಲ್ತೀರಿ, ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಇಂಡಿಯಾಕ್ಕಾಗಿ ನೀವು ಫಸ್ಟ್ ಆಗ್ತೀರಾ, ಪೋಡಿಯಂ ನಲ್ಲಿ ನಂಬರ್ 1. ಆಗ ನೋಡಿ ನಾನು ಹಿಂದಿನಿಂದ ಚಪ್ಪಾಳೆ ಬಾರಿಸ್ತೀನಿ. ನಮ್ಮ ಮುಂದಿನ ಯಂಗ್ ಜೀನಿಯಸ್ ಬಹಳ ವಿಶೇಷ. ಇವರು ಅಭಿರುಚಿ ತೋರಿಸಿದ್ದಾರೆ ಫಾಸಿಲ್ಸ್ ಬಗ್ಗೆ, ಮತ್ತು ಇವರು ಆಗಿದ್ದಾರೆ ಯಂಗೆಸ್ಟ್ ಪೆಲಿಯಂಥಾಲಜಿಸ್ಟ್. ಇವರ ಹೆಸರು ಅಶ್ವಥಾ ಬಿಜು.
ಪ್ರತಿಯೊಬ್ಬರು ಸ್ವಲ್ಪ ಮಟ್ಟಿಗಾದರೂ ಇತಿಹಾಸದ ಬಗ್ಗೆ ತಿಳಿಯೋದು ಬಹಳ ಮುಖ್ಯ. ಬಿಕಾಸ್ ವಿ ಆರ್ ವಾಟ್ ವಿ ಕಮ್ ಫ್ರಮ್. ಹಾಯ್, ನಾನು ಅಶ್ವಥಾ ಬಿಜ್ಜು. ನಾನು ಭಾರತದ ಯಂಗೆಸ್ಟ್ ಪೇಲಿಯಂಟಾಲಜಿಸ್ಟ್ ಮತ್ತು 3 ಬೇರೆ ಬೇರೆ ಬೇಸಿನ್ಸ್ ನ ಸುಮಾರು 120 ಫಾಸಿಲ್ ಸ್ಪೆಸಿಮೆನ್ಸ್ ನ ಸಂಗ್ರಹಿಸಿದ್ದೇನೆ. ಹಾಯ್ ಅಶ್ವಥ, ಕಮ್. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. 13 years ಓಲ್ಡ್ ಮತ್ತು ನೀನು ಫಾಸಿಲ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ಯಾ. ಯು ಹ್ಯಾವ್ ಸಮಥಿಂಗ್ ವಿಚ್ ಲುಕ್ಸ್ ಲೈಕ್ ರಾಕ್ಸ್ ಟು ಮೀ. They are What are actually these? fossils. These are fossils? ಹೌದು. Okay, now tell me, ನೀವು ಫಾಸಿಲ್ಸ್ ಬಗ್ಗೆ ಸಾಮಾನ್ಯರಿಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಿ. ಫಾಸಿಲ್ಸ್ ಅರ್ಥ ಆಗದವರಿಗೆ ಇದು ಬರೀ ಬಂಡೆ ಅಷ್ಟೇ. ಸೊ ಯಂಗ್ ಜೀನಿಯಸ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ನಮಗೆ ಇಲ್ಲಿ ತಂದಿರುವುದರ ಎವರೇಜ್ ಏಜ್ ಎಷ್ಟೆಂದು ಹೇಗೆ ಗುರುತಿಸಬಹುದು ಹೇಳಿ. ಸೊ ನಾನು ವಿಭಿನ್ನ ಫಾಸಿಲ್ಸ್ ಗಳನ್ನು 3 ನದಿಯ ಬೇಸಿನ್ಸ್ ಇಂದ ತಂದಿದ್ದೀನಿ. ಇವು 3 ಡಿಫರೆಂಟ್ ಫಾಸಿಲ್ ಫೀಲ್ಡ್ಸ್ ನಲ್ಲಿ ಐ ಹ್ಯಾವ್ ವರ್ಕ್ಡ್ ಅಂಡರ್. ಒಂದು ಸ್ಪೆಸಿಮೆನ್ ಗೋದಾವರಿ ನದಿ ಬೇಸಿನ್ ಇಂದು, ಮತ್ತಿನ್ನೊಂದು ಇದು ಒಂದು ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ದಿಸ್ ಇಸ್ ಎ ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ಹೌದು, ಇದು 252 ಮಿಲಿಯನ್ ಇಯರ್ಸ್ ಓಲ್ಡ್. 252 ಮಿಲಿಯನ್ ಇಯರ್ ಓಲ್ಡ್. ಎಸ್. ಹದಿನೆಂಟನೇ ವಯಸ್ಸಲ್ಲಿ ಭಾರತೀಯ ಸೇನೆ ಸೇರಿದ ಜೈಸಿಂಗ್ ಬೋರೋ ಅಸ್ಸಾಂನ ವೀರ ಯೋಧ. ಕಾರ್ಗಿಲ್ ಯುದ್ಧದ ವೈರಿ ಪಾಕಿಸ್ತಾನದ ಸೈನಿಕರನ್ನ ಹೊಡೆದುರುಳಿಸಿದ ಜೈಸಿಂಗ್ ಅಂತಿಮವಾಗಿ ಹುತಾತ್ಮರಾದರು. 6 ವರ್ಷಗಳಿಂದ ಪ್ರೀತಿಸಿ ನಂತರ ಮದುವೆಯಾದ ಕೇವಲ 3 ತಿಂಗಳಲ್ಲಿ ಹುತಾತ್ಮರಾದ ಯೋಧ ಜೈಸಿಂಗ್ ಬೋರೋ ಅವರ ಸಾಹಸ ಗಾಥೆ ಇಂದಿನ ಜೈ ಹಿಂದ್ ಸನ್ಮಾನದಲ್ಲಿ. ಅಸ್ಸಾಂನ ನೌಗಾಂವ್ನಲ್ಲಿ 1980ರಲ್ಲಿ ಜನಿಸಿದ ಜೈಸಿಂಗ್ ಬೋರೋ ದೇಶ ಸೇವೆ ಮಾಡಬೇಕೆಂಬ ಹಂಬಲವಿಟ್ಟುಕೊಂಡಿದ್ದರು. ಅಂತೆಯೇ ಕೇವಲ 18ನೇ ವರ್ಷದಲ್ಲೇ ಅಂದ್ರೆ 1998ರಲ್ಲಿ ಭಾರತೀಯ ಸೇನೆ ಸೇರಿಯೇ ಬಿಟ್ರು. 50ನೇ ರಾಷ್ಟ್ರೀಯ ರೈಫಲ್ಸ್ನ ಯೋಧರಾಗಿ ಸೇರಿದ ಜೈಸಿಂಗ್ ತಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ವಿಮುಖರಾಗಲೇ ಇಲ್ಲ. ಅದು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಅತ್ಯಂತ ವಿಪರೀತವಾಗಿದ್ದ ಕಾಲಘಟ್ಟ. ಕಾರ್ಗಿಲ್ ವಿಜಯವೂ ಜೈಸಿಂಗ್ ಅವರನ್ನ ಮತ್ತಷ್ಟು ಸಾಹಸಿಯನ್ನಾಗಿಸಿತು. ಹಲವು ಕಾರ್ಯಾಚರಣೆಯಲ್ಲಿ ಉಗ್ರರನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾದ ಯೋಧ ಜೈಸಿಂಗ್ ರಾಷ್ಟ್ರೀಯ ರೈಫಲ್ಸ್ನ ವಿಶ್ವಾಸಾರ್ಹ ಯೋಧರಾಗಿ ಹೊರಹೊಮ್ಮಿದ್ದರು. ಯುದ್ಧದಲ್ಲಿ ವೀರ ಯೋಧರಾಗಿದ್ದ ಜೈಸಿಂಗ್ ಪ್ರೀತಿ ಪ್ರೇಮದಲ್ಲೂ ನಿಷ್ಠರಾಗಿದ್ದರು. 6 ವರ್ಷಗಳಿಂದ ಮನೋಮತಿ ಅವರನ್ನ ಪ್ರೀತಿಸುತ್ತಿದ್ದ ಜೈಸಿಂಗ್ ಪುಟ್ಟದಾದ ಸಂಸಾರವನ್ನ ಕಟ್ಟುವ ಹಂಬಲದಲ್ಲಿದ್ದರು. ಅಂತೆಯೇ ಮನೋಮತಿ ಅವರನ್ನು ವಿವಾಹವಾದ ಅವರು ಸುಂದರವಾದ ಜೀವನದ ಕನಸುಗಳನ್ನು ಹೊಂದಿದ್ದರು. ನಮ್ಮ ಪ್ರೀತಿ 6 ವರ್ಷಗಳದ್ದಾಗಿತ್ತು. ನಂತರ ಮದುವೆಯಾದ್ವಿ. ಅವರು ಒಟ್ಟು 4 ವರ್ಷ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ಇದೇ ಸಮಯದಲ್ಲಿ ಕಾರ್ಗಿಲ್ ಯುದ್ಧವನ್ನು ಸೋತಿದ್ದ ಪಾಕಿಸ್ತಾನವು ಮತ್ತೊಂದು ವಿಫಲ ಯತ್ನಕ್ಕೆ ಸಿದ್ಧವಾಗುತ್ತಿತ್ತು. ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಬಲೆ ಬೀಸಲು ಸಜ್ಜಾಗಿದ್ದ ಪಾಕಿಸ್ತಾನವು ಪ್ರಮುಖ ಉಗ್ರ ಗಾಜಿ ಬಾಬಾನನ್ನ ಕಳುಹಿಸಿತ್ತು. ಇದನ್ನು ಸಂಪೂರ್ಣವಾಗಿ ವಿಫಲಗೊಳಿಸಲು ಸಜ್ಜಾದ ಭಾರತೀಯ ಸೇನೆಯು ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡ ಯೋಧರಿಗೆ ಕರೆ ಕಳುಹಿಸಿತು. ಮದುವೆಯಾಗಿ ಕೇವಲ 3 ತಿಂಗಳಾಗಿದ್ದ ಜೈಸಿಂಗ್ ಕೂಡ ಸೇನಾ ಕರೆಯನ್ನ ಸ್ವೀಕರಿಸಿದರು. ದೇಶ ಸೇವೆಯ ಕರ್ತವ್ಯವನ್ನ ಮರೆಯದ ಅವರು ಕಾಶ್ಮೀರಕ್ಕೆ ಹೊರಟೇ ಬಿಟ್ರು. ನನ್ನ ಸಹೋದರನಿಗೆ ಮದುವೆಯಾಗಿ 3 ತಿಂಗಳುಗಳಾಗಿತ್ತು. ಆವಾಗ ಅವನಿಗೆ ಯುದ್ಧದ ಕರೆ ಬಂತು. ಅವನ ಮದುವೆ ಆಗಿದ್ದು ಜುಲೈನಲ್ಲಿ. ಸೆಪ್ಟೆಂಬರ್ನಲ್ಲಿ ಸೇನೆಗೆ ಹಿಂತಿರುಗಿ ಯುದ್ಧದಲ್ಲಿ ಹುತಾತ್ಮರಾದರು.
ಅದು 2003 ಸೆಪ್ಟೆಂಬರ್ 1. ಕಾಶ್ಮೀರ ಕಣಿವೆಯಲ್ಲಿ ಉಗ್ರರು ಅಡಗಿಕೊಂಡಿರುವ ಖಚಿತ ಮಾಹಿತಿ ಪಡೆದ ಭಾರತೀಯ ಸೇನೆಯ 50ನೇ ರಾಷ್ಟ್ರೀಯ ರೈಫಲ್ಸ್ ಯೋಧರು ಹೊರಟೆ ಬಿಟ್ಟರು. ಉಗ್ರರು ಅಡಗಿದ್ದ ಮನೆಯ ಮೇಲೆ ದಾಳಿ ನಡೆಸಿದ ಯೋಧರು ಒಬ್ಬೊಬ್ಬ ಉಗ್ರನನ್ನು ಹುಡುಕಿಕೊಂಡರು. ಈ ದಾಳಿಯಲ್ಲಿ ವೀರಯೋಧ ಜೈಸಿಂಗ್ ಅವರಿಗೆ ಗುಂಡಿನೇಟು ಬಿತ್ತು. ಆದರೂ ಎದೆಗುಂದದ ಅವರು ಮತ್ತಿಬ್ಬರು ಉಗ್ರರನ್ನ ಸದೆಬಡಿಯುವಲ್ಲಿ ಯಶಸ್ವಿಯಾದರು. ಆದರೆ ದುರ್ದೈವವೆಂದರೆ ಜೈಸಿಂಗ್ ಯುದ್ಧ ಭೂಮಿಯಲ್ಲಿ ಹುತಾತ್ಮರಾದರು. ಉಗ್ರರ ದಾಳಿಯಲ್ಲಿ ಅವರು ಹುತಾತ್ಮರಾದರು. ಅದಕ್ಕೂ ಮೊದಲು ಅವರು ಇಬ್ಬರು ಉಗ್ರರನ್ನ ಕೊಂದಿದ್ರು. ಉಗ್ರರು ಮನೆಯೊಂದರಲ್ಲಿ ಅಡಗಿದ್ರು. ಉಗ್ರರು ಇರೋದನ್ನ ಗಮನಿಸಿದ್ರು. ಮನೆಯೊಳಗೆ ನುಗ್ಗಿ ದಾಳಿ ನಡೆಸಿದ್ರು. ಆದ್ರೆ ಉಗ್ರರು ನಡೆಸಿದ ದಾಳಿಯಲ್ಲಿ ಅವರು ಹುತಾತ್ಮರಾದ್ರು. ಫುಟ್ಬಾಲ್ ಆಟದಲ್ಲಿ ಅವನಿಗೆ ತೀವ್ರ ಆಸಕ್ತಿ ಇತ್ತು. ನಾನು 5 ವರ್ಷದವನಾಗಿದ್ದಾಗ ಅವನು ಸೇನೆ ಸೇರಿದ್ದ. ಮದುವೆಯಾಗಿ ಕೆಲವೇ ತಿಂಗಳಲ್ಲಿ ಹುತಾತ್ಮನಾದ. ಹುತಾತ್ಮ ವೀರಯೋಧ ಜೈಸಿಂಗ್ ಅವರ ಸಾಹಸ ಧೈರ್ಯವನ್ನ ಮರೆಯದ ಭಾರತ ಸರ್ಕಾರವು ಅವರಿಗೆ ಮರಣೋತ್ತರ ಸೇನಾ ಪದಕವನ್ನ ನೀಡಿ ಗೌರವಿಸಿದೆ. ಕೇವಲ 3 ತಿಂಗಳ ಮದುವೆಯ ಸಿಹಿ ನೆನಪಿನ ಬುತ್ತಿಯಲ್ಲೇ ಜೀವನ ಸಾಗಿಸುತ್ತಿದ್ದಾರೆ ಮನೋಮತಿ. ಅವರ ಕುಟುಂಬ ಮತ್ತು ಗ್ರಾಮದ ಜನತೆ ವೀರಯೋಧ ಜೈಸಿಂಗ್ ಅವರ ದೇಶ ಸೇವೆಯನ್ನ ಇಂದಿಗೂ ಸ್ಮರಿಸುತ್ತಿದ್ದಾರೆ. ಹುತಾತ್ಮ ಯೋಧ ಜೈಸಿಂಗ್ ಅವರಿಗೊಂದು ಸಲಾಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಅಸ್ಸಾಂ.